ಲೋಕಸಭೆ ಎಲೆಕ್ಷನ್ ಬರತೈತೆ ಸರ್. ಸೊ ಇಲ್ಲಿ ಹೆವಿ ಕಾಂಪಿಟೇಷನ್ ಐತಿ. ಇಬ್ರು ಹೆಣ್ಮಕ್ಳು ನೋಡು, ಪ್ರಧಾನ ಮಂತ್ರಿ ಯಾರು ಆಗ್ಬೇಕಂತೈತಿ? ಪ್ರಧಾನ ಮಂತ್ರಿ ಆಬ್ವಿಯಸ್ಲಿ ಮೋದಿ. ಆಬ್ವಿಯಸ್ಲಿ ಅನ್ನಕ್ಕೆ ಯಾರು ಬರೆದು ಕೊಟ್ಟಾರೇನ ಅದು ಮೋದಿನ ಆಗ್ಬೇಕಂತ? ಆಗ್ತಾನೆ ರೀ, ಅದು 100% ನಾನೇ ಹೇಳ್ತೀನಿ. ಯಾಕಂದರೆ ನಾವೆಲ್ಲ BJP ಸಪೋರ್ಟ್ಸರ್ಸ್. ದಾವಣಗೆರೆ ಪರ್ಟಿಕ್ಯುಲರ್ ನೋಡಿದರೆ ನಮಗೆ ಡೌಟ್ ಇದೆ. ಆ್ಯಕ್ಚುಲಿ 50-50 ಇದೆ. ಸೊ ಯಾರು ಬರ್ತಾರೆ ಅಂತ ಕನ್ಫರ್ಮ್ ಇಲ್ಲ, ಹೇಳೋಕ್ಕಾಗಲ್ಲ ದಾವಣಗೆರೆ ಎಸ್ಪೆಷಲಿ. ಬಟ್ ಇಂಡಿಯಾ ನೋಡಿದ್ರೆ ಮೋದಿನ. ಹೆವಿ ಟಫ್ ಕಾಂಪಿಟೇಷನ್ ಐತಿ ಇಲ್ಲೇ, ಇಬ್ರು ಹೆಣ್ಮಕ್ಳು ನೋಡು. ಸೊ ನಿಮ್ಮ ಪ್ರಕಾರ ಏನು ಅನಿಸ್ತೈತಿ? ನಮ್ಮ ಪ್ರಕಾರ ಇಬ್ಬರಿಗೆ ಟಫ್ ಕಾಂಪಿಟೇಷನ್ ಬೀಳ್ಬೋದು ಅಂತ ಅನ್ಸುತ್ತೆ. ಶಾಮ್ನೂರ್ ಫ್ಯಾಮಿಲಿ, ಸಿದ್ದೇಶ್ವರ್ ಫ್ಯಾಮಿಲಿ ಇಬ್ಬರು ನೋಡು ವರ್ಕ್ ಯಾರು ಮಾಡ್ಯಾರ ಅನಿಸ್ತೈತಿ? ವರ್ಕ್ ಇಬ್ಬರು ಮಾಡಿದಾರೆ ಮೇಡಮ್. ಆದರೆ ಈ ಲೋಕಸಭೆ ಮೋದಿ ನೋಡಿ ಜನ ಓಟ್ ಹಾಕ್ಬೋದು ಅಂತ ಅನಿಸ್ತದೆ. ಮೋದಿ ಯಾಕೆ ಸರ್? ಮೋದಿ ಯಾಕೆ ಅಂದ್ರೆ ನಿಮಗೆ ಗೊತ್ತಿಲ್ಲ ಮೇಡಮ್. ನನಗೇನು ಗೊತ್ತಿಲ್ಲ, ಅದಕ್ಕೆ ನಿಮಗೆ ಕೇಳಕ್ ಬಂದಿನಿ. ಹೆವಿ ಕನ್ಫ್ಯೂಷನ್ ಐತೆ ನನಗಂತೂ. ನಿಮಗೆ ಹೆವಿ ಕನ್ಫ್ಯೂಷನ್ ಇರ್ಬೇಕಾದ್ರೆ ನನಗೆ ಹಂಗೆ ಮೇಡಮ್, ಹೆವಿ ಕನ್ಫ್ಯೂಷನ್ ಐತೆ. ಭಾಳ ಯೋಚನೆ ಮಾಡಿ ಓಟ್ ಹಾಕ್ರಿ ಸರ್ ನೀವು. ಹಂಗಾದ್ರೆ ಭಾಳ ಇನ್ನ ಕನ್ಫ್ಯೂಷನ್ ಆಗದಿರಿ ನೀವು. ಈಗ ಲಾಸ್ಟ್ ಸಿದ್ದೇಶ್ವರ್ ಅವರಿದ್ರು MP. ಸೊ ಅವ್ರೇನು ಕೆಲಸ ಮಾಡ್ಯಾರ ನಿಮಗೆ? ಅವ್ರಿಗೆ ಬಗ್ಗೆ ಹೆಂಗೆ ಅನಿಸ್ತೈತಿ? ನಾವು ಇಲ್ಲಿ ಏನು ಕೆಲಸ ಮಾಡ್ಯಾರ ಹೇಳ್ಬಿಟ್ಟಾರ ನೋಡ್ತಿಲ್ಲ ಮೇಡಮ್. ಸೆಂಟ್ರಲ್ ನೋಡಿ ಓಟ್ ಹಾಕ್ತೀವಿ. ಅಲ್ರಿ ನೀವು ಮೇನ್ ಇರೋದಿಲ್ಲೇ ಇಲ್ಲೇ ಮೇಡಮ್, ಸೆಂಟ್ರಲ್ ಕೊಟ್ರೆ ತಾನೇ ಅವ್ರು ಕೆಲಸ ಮಾಡೋದು ಇಲ್ಲಿ ದಾವಣಗೆರೆ ಬಿಜೆಪಿ ಯಾರು? ಬಿಜೆಪಿ ಸಿದ್ದೇಶ್ವರ ಅವರ ವೈಫ್ ನಿಂತ್ಕೊಂಡಿದ್ದಾರೆ ಇವಾಗ ಎಲೆಕ್ಷನ್ಗೆ, ಅವರೇ ಬರೋದು. ಸರ್ ನಿಮ್ಮ ಪ್ರಕಾರ ರೀ? ನಮ್ಮ ಪ್ರಕಾರ ನಾನು ಆಲ್ರೆಡಿ ಬರ್ಸ್ಕೊಂಬಿಟ್ಟಿದ್ದೀನಿ. 3ನೇ ಬಾರಿ ಮತ್ತೆ ಬ್ಯಾಟಿಂಗ್ ಮೋದಿನೇ. ಈಗ ಮೋದಿ ಫ್ಯಾನ್ ಆಗಿ ಮೋದಿಗೆ ಓಟ್ ಹಾಕ್ತಿರೋ ಏನವ್ರು BJP ಒಳಗದಾರಂತೂ? ಮೋದಿ ಫ್ಯಾನು BJP ಫ್ಯಾನು ಅಂತಲೇ ಹೇಳಿ ಓಟ್ ಹಾಕೋದು. ಯಾಕೆ ಮೋದಿ ಅವ್ರು ಬಿಟ್ರೆ ಬೇರೆದವ್ರು ಯಾರನ್ನಾರ? ಯಾರು ಅಂತ ಅಭ್ಯರ್ಥಿ ಯಾರು ನಮಗೆ ಕಾಣ್ತಾನೆ ಇಲ್ಲ. ಯಾಕೆ ಸರ್? ಪ್ರೈಮ್ ಮಿನಿಸ್ಟರ್ ಅಂದ ಕೂಡಲೇ ರಾಹುಲ್ ಗಾಂಧಿ, ಮೋದಿ ಇಬ್ಬರು ಅದಾರೆ. ಆದ್ರೆ ನಮ್ಮ ದೇಶದ ಒಂದು ಹಿಂದೂ ಸಂಪ್ರದಾಯ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಮೋದಿ ಒಬ್ಬರೇ. ಈಗ ರಾಮ ಮಂದಿರ ಓಪನಿಂಗ್ ಮಾಡಿದಿರಿ ಸರ್, ಅದು ಎಲ್ಲಾರು ಅನ್ನತಾರ ಕಿ ಇಲೆಕ್ಷನ್ ಬಂತ ಅಂತ ಹೇಳಿ ಅವ್ರು ಮಾಡಿಕೊಟ್ರೆ ನಿಮ್ಗೆ ಏನು ಅನಿಸ್ತೈತಿ? ಎಲೆಕ್ಷನ್ ಬಂತು ಏನಿಲ್ಲ, ಅವರೆಲ್ಲ ರೆಡಿ ಮಾಡಿದ್ರು. ಆ ಟೈಮಿಗೆ ಎಲೆಕ್ಷನ್ ಬಂತು, ಅದೇ ಟೈಮಿಗೆ ಅವ್ರು ಓಪನ್ ಮಾಡಿದ್ರು ಅಷ್ಟೇ ವಿನ ಎಲೆಕ್ಷನ್ ಬಂತು ಅಂತ ಏನು ಓಪನ್ ಮಾಡಿಲ್ಲ. ಅದು ಆ ಕೆಲಸ ಅಲ್ಲಿ ಮುಗೀತು, ಆ ಟೈಮಿಗೆ ಇದನ್ನ ಓಪನ್ ಮಾಡಿದ್ರು ಅಷ್ಟೇ. ಈ ಗ್ಯಾರಂಟಿ ಯೋಜನಾ ಕೊಟ್ಟರಲ್ರಿ ಕಾಂಗ್ರೆಸ್ದವ್ರು, ಅದು ಏನು ಯೂಸ್ ಆಗಲ್ಲ ಮೇಡಮ್. ಒಬ್ಬ ಕರೆಂಟಿಂದ ಅದ್ರದ್ದು ಅವಕ್ಕಿಂತ ಇವೇ ಎಂಬತ್ತೆಲ್ಲ ರೇಟ್ ಜಾಸ್ತಿ ಮಾಡ್ತಿದಾರ. ಹಂಗಾಗಿ ಬಸ್ ಫ್ರೀ ಐತಿ ಸರ್. ಮೇಡಮ್ ಅವ್ರಿಗೆ ಸೈಡ್ ಸೀಟ್ ಕೊಡೋದು, ನೀವು ಅಷ್ಟೇ ಟಿಕೆಟ್ ಕೊಡೋದು. ಮೇಡಮ್ ಅವ್ರು ಹಂಗ ಹೋಗ್ತಾರ, ಎಲ್ಲಿ ಬೇಕಾದಲ್ಲ ಅಡ್ಡಾಡ್ರಿ ಆಲ್ ಓವರ್ ಕರ್ನಾಟಕ ಬಿಂದಾಸ್. ಬ್ಯಾಡ ಮೇಡಮ್, ಬಸ್ಗಳು ಕಮ್ಮಿ ಮಾಡ್ಯಾರ. ಈಗ ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡ್ಯಾರ, ಮತ್ತೆ ಅದೇ ರೇಟ್ ಅದಕ್ಕೆ ತಕೊಂಡಾರ. ಸೊ ನಿಮಗೆ ಟೆನ್ಷನ್ ಇರೋದು ಅವ್ರಿಗೆ ಫ್ರೀ ಮಾಡಿರೋ ಬಿಟ್ಟರು ನಂಗೆ ಸಂಬಂಧ ಇಲ್ಲ. ನನ್ನ ಎಣ್ಣೆ ರೇಟ್ ನೀವು ಹೆಚ್ಚು ಮಾಡಿ ಮಾಡ್ಬೇಕು. ಹೌದ್ರಿ, ಕಡಿಮೆ ಮಾಡ್ಬೇಕು. ಈಗ ಮಾಡ್ಬೇಕು ಮೇಡಮ್. ಸೊ ಅದಕ್ಕೆ ನಿಮ್ಮ ಪ್ರಕಾರ ಯಾರು ಎಣ್ಣೆ ರೇಟ್ ಕಡಿಮೆ ಮಾಡ್ತಾರ? ಎಣ್ಣೆ ಅಂತ ಅಲ್ರಿ ಮೇಡಮ್, ಟೋಟಲ್ ಕರೆಕ್ಟ್ ಇದೇನಿರ್ಬೇಕು ಅಷ್ಟೇ. BJPನೇ ಬರ್ಬೇಕು ಅದಕ್ಕೆ. ದಾವಣಗೆರೆ ಅಂದ ಕೂಡಲೇ ಯಾರ್ದು ನಿಮಗೆ ಪಟ್ನ ಇವ್ರು ಮಾಡ್ಯಾರಪ್ಪ ಕೆಲಸ ನಮ್ಮ ಸಂಬಂಧ ಅಂತೇಳಿ ಯಾವ ಪಕ್ಷದ ಅನಿಸ್ತೈತಿ ಮೇಡಮ್? ಇಲ್ಲಿ ದಾವಣಗೆರೆಯಲ್ಲಿ ಇಬ್ಬರು ಮಾಡಿಲ್ಲ ಕೆಲಸ. BJPನೂ ಮಾಡಿಲ್ಲ, ಕಾಂಗ್ರೆಸ್ಸು ಮಾಡಿಲ್ಲ. ಇದೇ ಹರಿಹರದಿಂದ ಹರಪನಹಳ್ಳಿ ರೋಡ್ ತೊಗೊಳ್ರಿ ನೀವು, ಇವತ್ತಿನವರೆಗೂ ನಾನು ರೋಡ್ ಆಗಿಲ್ಲ. ಆಮೇಲೆ ಇಲ್ಲಿ ಒಳಗಡೆ ನೀವು ರೋಡ್ ಮಾಡಿರಿ, ಲಾಯರ್ ರೋಡ್ ಆಗಿರ್ಬೋದು, ಸಿಮೆಂಟ್ ರೋಡ್ ಇನ್ನೂ ಹಂಗೆ ಇದಾವೆ, ಇನ್ನೂ ತೆಗ್ಗು ಹಂಗೆ ಗಡ ತೆಗ್ಗಿದಾವೆ. ಅವರೇನೋ ಫಾರ್ಚುನರ್ ಗಾಡಿ ಒಳಗಡೆ ಹೋಗ್ತಾರೆ. ನಾರ್ಮಲ್ 2 ವೀಲರ್ ಗಾಡಿ ಹೋಗೋರಿಗೆ ತುಂಬ ಕಷ್ಟ ಐತೆ. ಸಿಮೆಂಟ್ ರೋಡು ತುಂಬ ಹೀಟು, ಗಾಡಿ ನಿಲ್ಲಲ್ಲ, ಮಳೆ ನೀರು ಭೂಮಿಗೆ ಹೋಗಲ್ಲ, ತುಂಬ ಇದೈತೆ. ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅನ್ನೋದು ಮಾಡ್ಬೇಕು ಮೇಡಮ್. ಸುಮ್ಮನೆ ನಾವು ನಮ್ದು ಐತಿ ನಾವು ಮಾಡ್ತೀವಿ ಅಂತಂದರೆ ಏನು ಮಾಡ್ದಂಗೆ? ಇದ್ದಿದ್ರಾಗ ನಿಮಗೆ ಯಾರು ಮಾಡ್ಯಾರ ಅನಿಸ್ತೈತ್ರಿ ಮೇಡಮ್? ಇದ್ದಿದ್ರಾಗ SS ನವ್ರು ಮಾಡಿದ್ದಾರೆ ಮೇಡಮ್. ಬಟ್ ನನಗೆ ಅಸಮಾಧಾನ ಇದೆ ಮೇಡಮ್. ಸಿದ್ದೇಶ್ವರ ಮಿಸ್ಸಸ್ ಅವರಿಗೆ ಕೊಡಬಾರ್ದಾಗಿತ್ತು ಮೇಡಮ್ ಟಿಕೆಟ್ನ, ಅವ್ರಿಗೆ ಕೊಟ್ಟಿದ್ದಾರೆ. ಈಗ ಬಲಗೈಗೆ ಕಸ್ಕೊಂಡು ಎಡಗೈಗೆ ಕೊಟ್ಟರೆ ಏನು ಉಪಯೋಗ? ಆದರೂ ನಿಮ್ಮ ಪ್ರಕಾರ ಈ ಸರಿ MP ಅವರು ಮೇಡಮ್? ನನ್ನ ಪ್ರಕಾರ ನಾನು ನಮ್ಮ ಮೋದಿ ಅವ್ರಿಗೆ ಮೇಡಮ್. ಅವ್ರ ಹೆಂಡತಿಗೆ ಯಾಕೆ ಅವ್ರ ನಿಂದಿರ್ಬೋದಿತ್ತಲ್ಲ? ಬೇಡ ಮೇಡಮ್, ಅವ್ರು ಏನು ಕೆಲಸ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ MP ಏನು ಕೆಲಸ ಮಾಡಿದ್ರೆ ಅದನ್ನು ಕೇಳ್ತಾ ಇದ್ದೀನಿ ಮೇಡಮ್ ನಾನು. ಈಗ ಹರಪನಹಳ್ಳಿ ರೋಡ್ MP ಮಾಡ್ಬೋದಾಗಿತ್ತು. ಎಷ್ಟು ವರ್ಷದಿಂದ ಹಂಗೆ ಬಿದ್ದಿದೆ ಗೊತ್ತರ? ಅದು ಅಪ್ ಟು ಹೊಸಪೇಟೆಯಿಂದ ಅಪ್ ಟು ರಾಯಚೂರಿಂದ ಬರೋ ಗಾಡಿಗಳೆಲ್ಲ ಮಾಡಿಲ್ಲ ಅಂತೀರಿ, ಬಟ್ ನೀವು ಓಟ್ ಅವ್ರಿಗೆ ಹಾಕ್ತಂತೀರಲ್ಲ. ನಾನು BJP ಮೇಡಮ್, BJP ಪಕ್ಕ. BJP ಪಕ್ಷ ನೋಡಕತ್ತೀರೋ ಮನುಷ್ಯ ಮೇಡಮ್? BJP ಮೋದಿ ಮೇಡಮ್. ಮೋದಿ ಬಂದ್ರೆ ಮೇಡಮ್ ದೇಶ ಉಳಿತೈತೆ ಮೇಡಮ್. ಇಲ್ಲ ಅಂತಂದ್ರೆ ಈ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ, ಈ ಕಡೆ ಅರ್ಧ ಭಾಗ ಎಲ್ಲ ಹೋಗುತ್ತೆ. ಜೈ ಮೋದಿ. ಈ ಸರಿ ಎಲೆಕ್ಷನ್ಗೆ ಯಾವ ಪಕ್ಷದ ಜಾಸ್ತಿ ಇಲ್ಲಿ ಇದನ್ನೈತಿ? ನೀವು ಈ ಮಾತಾಡ್ತಿರೋ ನಾವು ಹೋಲಿ ಹೇಳ್ರಿ ಮೇಡಮ್. ಆಯ್ತು, ನೀವು ಹೇಳ್ರಿ ನನಗೆ. ನಾ ಹೇಳಿಲ್ಲ, ನೀವೇ ಹೇಳ್ರಿ ಮೇಡಮ್. ಎರಡು ಪಕ್ಷದವರು ಅಭ್ಯರ್ಥಿ ನೋಡಿಲ್ಲ ಮೇಡಮ್ ನಾವು, ಹಂಗಾಗಿ ನೋಟಕ್ ಅವ್ರು MP ಅವ್ರು ಇದ್ರು, ಮಿನಿಸ್ಟರ್ ಇದ್ರು, ಅವ್ರನ್ನ ನೋಡಿರಲ್ಲ? MP ಮಿನಿಸ್ಟರ್ ನೋಡಿದೀವಿ ಮೇಡಮ್. ಮತ್ತೆ ಅವ್ರು ನೋಡಿರ ಇದ್ ಮಾಡ್ರಲ್ಲ? ಅವ್ರು ನೋಡಿದ್ರೆ ಅವ್ರು ನಿಂತಿಲ್ಲಲ್ಲ ಮೇಡಮ್. ಅವ್ರ ವೈಫ್ ಅದಾರ, ನೀವ್ ಅಂದ್ರೆ ನಿಮ್ ಹೆಂಡತಿ
ಹಿಂಗ ಬೇಡ ಮೇಡಮ್, ನಮಗೆ ನಾವು ಅದಕ್ಕೆ ನೋಟಕ್ಕೆ ಕೂತೀವಿ, ಅವ್ರು ಇಷ್ಟ ಇಲ್ಲ. ಅಂದ್ರೆ ಅವ್ರ ವೈಫ್ಗಳು ಬರಬಾರ್ದು. ಬರಬಾರ್ದು ಮೇಡಮ್, ಬರಬಾರ್ದು ಅನ್ನೋಕ್ಕಿಂತ ಅವ್ರು ನಮಗೆ ಇಷ್ಟ ಇಲ್ಲಲ್ಲ. ಈಗ ಆಲ್ರೆಡಿ ಟಿಕೆಟ್ಸ್ ಕೊಟ್ಟಾರ, ನಮಗೆ ಇಷ್ಟ ಇಲ್ಲಲ್ಲ ಮೇಡಮ್. ಸೊ ಅದಕ್ಕೆ ನಿಮಗೆ ಇಬ್ರು ಬೇಡ ಅಂತೇಳಿ ಇಬ್ರು ಬೇಡ ಅಂತೇಳಿ ನಾವು ವಿನಯ್ ಕುಮಾರ್ ಬೀಚ್ ಅವ್ರು ನಿಂತ್ಕೊಂಡ್ರೆ ಆಗ್ತೀವಿ, ಇಲ್ಲಾಂದ್ರೆ ನೋಟಕ್ಕೆ ಗೊತ್ತೀವಿ ಮೇಡಮ್. ಅವರು ಕಾಂಗ್ರೆಸ್ಸಿಂದ ಇಷ್ಟು ದಿನ ಮಾಡಿದ್ರು ಮೇಡಮ್, ಇವಾಗೇನೋ ಇದನ್ನ ಪಕ್ಷೇತರವಾಗಿ ನಿಲ್ತಿದ್ದಾರಂತೆ. ಆದರೆ ಅವ್ರಿಗೆ ಆಗ್ತೀವಿ, ಇಲ್ಲಾಂದ್ರೆ ಇದಕ್ಕೆ ಆಗ್ತೀವಿ ಮೇಡಮ್, ನೋಟಕ್ಕೆ ಆಗ್ತೀವಿ. ಯಾಕೆ ಮೋದಿ ಪಕ್ಕ ಹಿಂದೂಗಳಿಗೆ ಯಾಕೆ ಎಲ್ಲರಿಗೂ ಮಾಡ್ಯಾರ 3 ತಲಾಖ ಅವು ಏನೇನತ್ತಂದ್ರೆ ಮೋದಿ ಅವ್ರು ಎಲ್ಲಾರು ಸಂಬಂಧ ತಂದಾರ. ನಾವು ಸಿದ್ದರಾಮಯ್ಯನ ಥರ ಮುಲ್ಲಾ ಸಾಬ್ರಿಗೆ ಓಟ್ ಹಾಕಲ್ಲ ಮೇಡಮ್ ಅವರೇ, ಮೋದಿ ನೋಡೇ ಓಟ್ ಹಾಕೋದು ನಾನು. ಸಿದ್ದರಾಮಯ್ಯ ಐತಲ್ಲ ಓನ್ಲಿ ಫಾರ್ ಕಾಂಗ್ರೆಸ್ ಪಕ್ಷ ಐತಲ್ಲ, ಬೇರೆ ಐತಲ್ಲ ಎಲ್ಲ ಮುಸ್ಲಿಮ್ಸ್ಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅಂತೀರಿ ನೀವು ಏನು ಹಿಂದೂಗಳಿಗೆ ಏನು ಮಾಡಿದ್ರೆ ಹೇಳ್ರಿ ಮೇಡಮ್ ಅವರೇ? ಸಿದ್ದರಾಮಯ್ಯ ಅವರು ನೀ ಮುಸ್ಲಿಂ ಅದಿ ನಿನಗೆ 2,000 ರೂಪಾಯಿ ಕೊಡ್ತೀನಿ, ಹಿಂದೂ ನಿಂಗೆ ಕೊಡಲ್ಲ, ಹಂಗಿಲ್ಲಲ್ಲ. ಜನರಲ್ ನಂದು BPL ಕಾರ್ಡ್ ಮೇಡಮ್ ಅವರೇ, ನಾನು ಟ್ಯಾಕ್ಸಿ ಡ್ರೈವರ್. 2,000 ರೂಪಾಯಿ ನಮ್ಮ ಮನೆ ಬಾಗಿಲು ಬಂದು ಇಲ್ಲ ನನಗೆ. ಅವರು ಫ್ರೀ ಮಾಡಿದಾಗಿಂದ ನನ್ನ ದುಡಿಮೆನೂ ಲಾಸ್ ಆಗಿದೆ. ಯಾಕ್ರಿ? ಬಸ್ ಫ್ರೀ ಹೆಣ್ಮಕ್ಳೆಲ್ಲ ಬಸ್ಸಿಗೆ ಅಡ್ಡಾಡಿದ್ರೆ ನಮ್ಮಂಥ ಡ್ರೈವರ್ಗಳು ಇಲ್ಲಿ ಹೋಗ್ಬೇಕು ಹೇಳ್ರಿ. ಅದಕ್ಕೆ ಇಲ್ಲಿ ನಿಮ್ಮ ಪ್ರಕಾರ ದಾವಣಗೆರೆಗೆ ಯಾರು ಆರಿಸಿ ಬರ್ಬೇಕು ಮೇಡಮ್? ದಾವಣಗೆರೆಗೆ BJP ಕ್ಯಾಂಡಿಡೇಟ್ ಇದುವರೆಗೂ ನಾವು ಮಕ ಪರಿಚಯ ನೋಡೇ ಇಲ್ಲ ಮೇಡಮ್ ಅವ್ರನ್ನ. ಇನ್ನು ಇವ್ರನ್ನ SS ಮಲ್ಲಿಕಾರ್ಜುನ್ ಮೇಡಮ್ ಅವ್ರ ಮಕ ನೋಡಿದ್ದೀವಿ. ಬಟ್ ಆದ್ರೂ ನಾವು BJPಗೆ ಮೋದಿ ನೋಡೇ ಓಟ್ ಹಾಕೋದು ಮೇಡಮ್ ಅವ್ರೆ. ಮಾಡ್ಬೇಕು ಮೇಡಮ್, ಕೊಟ್ಟು ನೋಡಬಾರ್ದು. ಚಾನ್ಸ್ ಬೇಡ ಮೇಡಮ್. ಇಷ್ಟು 70 ವರ್ಷ 74 ವರ್ಷ ಮಾಡಿದ ಆಡಳಿತ ಅವ್ರೇನು ಚಾನ್ಸ್ ಬೇಡ ನಮಗೆ. ಅಟ್ಲೀಸ್ಟ್ ನಾವು ಸರ್ವೈವಲ್ ಇದ್ದೀವಿ, ಬೇರೆ ಕಂಟ್ರಿ ಹೋಲಿಸ್ತಾರೆ. ಹಂಗಾಗಿ ನಾವು ಮೋದಿಗೆ ಓಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.